ಪೊಲೀಸರು ನನ್ನ ಹೊಡೆದು ಸಾಯಿಸಾಕ್ಲಿ, ಇಲ್ಲ ಜೈಲಲ್ಲಿ ನಾನು ಶಿಕ್ಷೆ ಅನುಭವಿಸ್ತೀನಿ, ನಾನು ಅವ್ರನ್ನಿಬ್ಬರನ್ನು ಸಾಯಿಸಾಕಬೇಕು, ಇಲ್ಲ ಪೊಲೀಸರೇ ಸಾಯಿಸಾಕಬೇಕು ಅವ್ರನ್ನ. ಆಗಬೇಕಲ್ಲ ಬಾಬಾ, ಈ ಥರ ನನಗೆ ಯಾರೋ ಹೊಡಿತಾ ಇದ್ದಾರೆ, ಕಣ್ವೆ ಹತ್ರ ಬಾ ಅಂತಂದ್ಬಿಟ್ಟು ಒಬ್ಬನೇ ಬಾ ಅಂತಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಮಾರ್ನಿಂಗ್ ನೋಡಿದ್ರೆ ಈ ಥರ ನಮ್ಮ ಚಿಕ್ಕಪ್ಪರೆಲ್ಲ ಕಾಲ್ ಮಾಡ್ತಾ ಇದ್ದಾರೆ, ಡೆತ್ ಆಗಿದ್ದಾನೆ ಅಂತ, ಬಾಡಿ ತೋರಿಸ್ತಾ ಇಲ್ಲ ಅಂತ ಪೊಲೀಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವರಪ್ಪ ಫುಲ್ ಕುಡ್ಕ, ಅವರಮ್ಮ ಫುಲ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅರ್ಲಿ ಮಾರ್ನಿಂಗ್ ಇವತ್ತು ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ಸೊ ಇದು ಮೊಟ್ಲೂರು ಜಂಕ್ಷನ್ ಗೌರಿಬಿದನೂರು ರೋಡ್ ಹತ್ರ ಒಂದು ಬಾಡಿ ಸಿಕ್ಕಿದೆ. ನಾವು ನಮ್ಮ ಮಾಹಿತಿ ಪ್ರಕಾರ ಈ ಬಾಡಿ ಯಾರ್ದು ಸಿಕ್ಕಿದೆ ಅವ್ರದ್ದು ಹೆಸರು ಸುಭಾಷ್, ಅರೌಂಡ್ 24 ಇಯರ್ಸ್ ಏಜ್. ಇವರು ಈ ಕಾರ್ಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಅರೌಂಡ್ 1.5 ಇಯರ್ಸ್ ಹಿಂದೆ ಇವರದು ಲವ್ ಮ್ಯಾರೇಜ್ ಆಗಿದೆ ಬೇರೆ ಕಾಸ್ದು ಒಬ್ಬರು ಹುಡುಗಿ ಜೊತೆಗೆ. ಸೊ ಆ ಮಗು ಕೂಡ ಇದೆ, 3 ತಿಂಗಳು ವಯಸ್ಸು ಇದೆ ಮಗುವುದು. ಸೊ ಆಮೇಲೆ ಏನು ಫ್ಯಾಮಿಲಿಯಲ್ಲಿ ಮರೈಟಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಗಲಾಟೆ ವಗೇರೆ ನಡ್ತಾ ಇದೆ. ಮತ್ತು ಈ ವಿಕ್ಟಿಮ್ದು ಕೂಡ ಏನು ಇಲ್ಲಿಗಲ್ ರಿಲೇಷನ್ ವಗೇರೆ ಆಗಿದೆ. ಈ ವಿಚಾರ ಬಗ್ಗೆ ಕೂಡ ಮೊದಲೇ ಗಲಾಟೆ ಆಗಿದೆ. ಅವರಿಗೆ ಮನೆಯಲ್ಲಿ ಹೋಗಿ ಯಾರು ಇವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬೇರೆ ಫ್ರೆಂಡ್ಸ್ ವಗೇರೆ ಹೊಡೆದಿದ್ದಾರೆ. ಸೊ ಆ ವಿಚಾರ ಬಗ್ಗೆ ಈ ಇನ್ಸಿಡೆಂಟ್ ಆಗಿದೆ. ಸೊ ನಮಗೆ ಟೋಟಲ್ ಈಗ ನಾವು 10 ಜನ ಆರೋಪಿಗೆ ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಬೆಳಿಗ್ಗೆ ಆ್ಯಕ್ಚುಲಿ 6 ಜನ, ಇದು ರಾತ್ರಿ ಆಗಿದೆ, ಅರೌಂಡ್ 10:30, 9 to 10:30ಗೆ ಅರೌಂಡ್ ಆಗಿದೆ ಈ ಇನ್ಸಿಡೆಂಟ್. ಸೊ ಟೋಟಲ್ 10 ಜನ ಆ ಸ್ಪಾಟಲ್ಲಿ ಇತ್ತು ಆ ಟೈಮ್ಗೆ. ಸುಮಾರು ಜನ ಅವ್ರಿಗೆ ಹೊಡೆದು ತಲೆ ಮೇಲೆ ಹಿಟ್ ಮಾಡಿ, ಕಲ್ಲಿಂದ ತಲೆಗೆ ಹಿಟ್ ಮಾಡಿ ಅವ್ರಿಗೆ ಇಂಜರ್ ಮಾಡಿದ್ದಾರೆ, ಮತ್ತು ಅದೇ ಸ್ಪಾಟಲ್ಲಿ ಅವ್ರದ್ದು ಡೆತ್ ಆಗಿದೆ. ಸೊ ಆ್ಯಕ್ಚುಲಿ ಅರೌಂಡ್ 6 ಜನ, ಟೋಟಲ್ 6 ಜನ ಬೆಳಿಗ್ಗೆ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ವಾಲಂಟ್ರಿ ಆಗಿ ಬಂದಿದ್ದಾರೆ ಸ್ಟೇಷನ್ಗೆ. ಬಾಕಿ 4 ಜನ ಎಬ್ಸ್ಕಾಂಡಿಂಗ್ ಆಗಿದ್ದಾರೆ. ಯಾರ್ದು ಪಾತ್ರ ಜಾಸ್ತಿ ಇತ್ತು ಅವರು ಪ್ಲ್ಯಾನಿಂಗ್ ವಗೇರೆ ಮಾಡಿದ್ದಾರೆ, ಅವರು ಎಬ್ಸ್ಕಾಂಡಿಂಗ್ ಆಗಿದ್ದಾರೆ 4 ಜನ. ಸೊ ನಾವು ಈ 4 ಜನ ಬೇರೆ, ಒಬ್ಬರು ಮೋಹನ್, ಇನ್ನೊಬ್ಬರು ಕಾರ್ತಿಕ್, ಮತ್ತು ನಂದ, ಮತ್ತು ಇನ್ನೊಬ್ರದ್ದು ಹೆಸರು ಕೂಡ ನಂದ. ಈ ಟೋಟಲ್ 4 ಜನಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ಆಫ್ಟರ್ನೂನ್ ಟೈಮಲ್ಲಿ. ಸೊ ಈಗ ನಮ್ಮ ಹತ್ರ ಟೋಟಲ್ 10 ಆರೋಪಿ ಇದ್ದಾರೆ. ಫಸ್ಟ್ ಪ್ರವೀಣ್, ಆಮೇಲೆ ಮನೋಜ್. ಈ ಮನೋಜ್ ಆ್ಯಕ್ಚುಲಿ ಇವರದು ಬ್ರದರ್ ಇನ್ ಲಾ ಇದೆ ಡಿಸೀಸ್ದು. ಆಮೇಲೆ ಮೋಹನ್, ಕಾರ್ತಿಕ್, ನಂದ, ವಿಘ್ನೇಶ್, ಗಿರೀಶ್, ಅನಿಲ್, ಪ್ರಸಾದ್, ಮತ್ತು ಇನ್ನೊಬ್ರದ್ದು ಹೆಸರು ಕೂಡ ನಂದ ಇದೆ. ಸೊ ಈ ಟೋಟಲ್ 10 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈಗ ಈ ಕೇಸಲ್ಲಿ. ಇವ್ರು ಯಾವ ರೀತಿ ಗ್ಯಾದರ್ ಆಗಿದೆ ಸರ್? ಹಂಗಾರೆ ನೋಡಿ, ಇವರು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ 1 ಮಂತ್ ಹಿಂದೆ ಇದೇ ಮೆರೈಟಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ, ಇಲ್ಲಿಗಲ್ ಕಾಂಟ್ಯಾಕ್ಟ್ ವಿಚಾರ ಬಗ್ಗೆ ಆ ಟೈಮಿಗೆ ಕೂಡ ಗಲಾಟೆ ಆಯಿತು. ಈ ನಮ್ಮ ಡಿಸೀಸ್ಡ್ ಸುಭಾಷ್ಗೆ ಆ ಟೈಮ್ಗೆ ಕೂಡ ಪ್ರವೀಣ್, ಮನೋಜ್ ಮತ್ತು ಬೇರೆ 2-3 ಜನ ಮೋಹನ್, ಇವರು ಎಲ್ಲರೂ ಹೊಡೆದಿದ್ದಾರೆ. ಇಲ್ಲಿಗಲ್ ಕಾಂಟ್ಯಾಕ್ಟ್ ಇದೆಯಾ ನಿಮ್ಮದು ಈ ಥರ ಅವ್ರ ಮೇಲೆ ಆರೋಪ ಮಾಡಿ ಅವ್ರಿಗೆ ಹೊಡೆದಿದ್ದಾರೆ. ಆ ಟೈಮ್ಗೆ ಪೊಲೀಸ್ಗೆ ಏನು ಕಂಪ್ಲೇಂಟ್ ವಗೇರೆ ಕೊಡಲಿಲ್ಲ ಇವರು, ಪೊಲೀಸ್ಗೆ ಗಮನಕ್ಕೆ ಕೂಡ ಬಂದಿಲ್ಲ. ಸೊ ಆಮೇಲೆ ಇವರದು ಈ ಥರ ಎನಿಮಿಟಿ ಕ್ರಿಯೇಟ್ ಆಗಿದೆ ಈ 2 ಗ್ರೂಪ್ಸಲ್ಲಿ. ಸುಭಾಷ್ ಮತ್ತು ಪ್ರವೀಣ್, ಮನೋಜ್, ಮೋಹನ್ ಇವರದು ಎನಿಮಿಟಿ ಕ್ರಿಯೇಟ್ ಆಗಿದೆ. ಸೊ ನಿನ್ನೆ ಇವರು ಆ್ಯಕ್ಚುಲಿ ಈ ಥರ ಪ್ಲ್ಯಾನ್ ಮಾಡಿ ಇವರಿಗೆ ಕರ್ಕೊಬರಬೇಕು, ಮಾತಾಡಬೇಕು, ಅಥವಾ ಏನಾದರೂ ಇವರಿಗೆ ಅಟ್ಯಾಕ್ ಮಾಡಬೇಕು, ಅವ್ರಿಗೆ ಕರೆದಿದ್ದಾರೆ. ಬೇರೆ ಏನೊಬ್ರದ್ದು ಫೋನ್ ತಗೊಂಡು ಅವ್ರಿಗೆ ಲೊಕೇಶನ್ ಕೊಡಿ, ಅವ್ರಿಗೆ ಬರೋಕ್ಕೆ ಹೇಳಿದ್ದಾರೆ, ಮಾತಾಡಬೇಕು, ಈ ಥರ ಅವ್ರಿಗೆ ಕರೆದಿದ್ದಾರೆ. ಅವರು ಯಾವಾಗ ರೀಚ್ ಆಗಿದ್ದಾರೆ ಅಲ್ಲಿ ಕಾರಿಂದ, ಅಲ್ಲಿ ಇವರು ಎಲ್ಲರೂ 10 ಜನ ವೇಟ್ ಮಾಡ್ತಾ ಇದ್ದಾರೆ. ಇವರು ಕಾರಿಂದ ಹೊರಗಡೆ ಬಂದಿದ್ದಾರೆ. ಅದೇ ತಕ್ಷಣ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ, ಇವರಿಗೆ ಹೊಡೆದಿದ್ದಾರೆ, ಮತ್ತು ಕಲ್ಲು ವಗೇರೆಯಿಂದ ತಲೆ ಮೇಲೆ ಹೊಡೆದಿದ್ದಾರೆ. ಇದು ಲಾಂಗ್ ಇದೆಯಾ, ಮಚ್ಚು ಇದೆ, ಇದು ಕೂಡ ಸಿಕ್ಕಿದೆ, ಅದು ಕೂಡ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆದಮೇಲೆ ಎಕ್ಸಾಕ್ಟ್ ಏನೇನು ಶಾರ್ಪ್ ವೆಪನ್ಸ್ದು ಏನು ಇಂಜುರಿ ಆಗಿದೆ ಅದು ಕೂಡ ಕ್ಲಿಯರ್ ಆಗುತ್ತೆ.
ಸೊ ಈ ಥರ ಒಂದು ಪ್ಲ್ಯಾನ್ ಮಾಡಿ ಇವರು ಈ ಥರ ಇನ್ಸಿಡೆಂಟ್ಗೆ ಮಾಡಿದ್ದಾರೆ. ಸರ್ ಗಂಡ ಹೆಂಡತಿ ಇಬ್ರು ನೋಡಿ, ಇವ್ರದ್ದು ಬೇಸಿಕ್ಲಿ ಚಿಕ್ಕಬಳ್ಳಾಪುರಲ್ಲಿ ಮನೆ ಇದೆ. ಇವ್ರದ್ದು ಪಕ್ಕದಲ್ಲಿ ಊರಿದೆ, ವಂಚನಪಲ್ಲಿ ಅವ್ರದ್ದು ಊರಿದೆ. ಬಟ್ ಚಿಕ್ಕಬಳ್ಳಾಪುರಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬೇರೆ ಎಲ್ಲರೂ ಜಾಬ್ ಮಾಡ್ತಾ ಇದ್ದಾರೆ. ಸೊ ಇವ್ರದ್ದು ಭಾಷೆ ಇಲ್ಲಿ ಇತ್ತು. ಮದುವೆ ಆದಮೇಲೆ ಈಗ ಮಗು ಆಗಿದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಇವ್ರದ್ದು ಡೋಡಪ್ಪ ಮನೆ ಹತ್ರ ಕಳಿಸಿದ್ದಾರೆ ವೈಫ್ಗೆ. ವೈಫ್ ಅಲ್ಲಿ ಇದ್ದಾರೆ, ಇವರು ಚಿಕ್ಕಬಳ್ಳಾಪುರಲ್ಲಿ ಕೆಲಸ ಮಾಡ್ತಾರೆ. ಸೊ ಯಾವಾಗ ಇವ್ರಿಗೆ ಟೈಮ್ ಸಿಗುತ್ತೆ ಅಲ್ಲಿ ನೋಡೋಕ್ಕೆ ಹೋಗ್ತಾ ಇತ್ತು. ಅದು ನಾವು ಪತ್ತೆ ಮಾಡ್ತಾ ಇದ್ದೀವಿ. ಇದು ನಮಗೆ ಇಲ್ಲೀಗಲ್ ಅಫೇರ್ ಕಾರಣ ಬಗ್ಗೆ ಯಾವುದು ಇನ್ವೆಸ್ಟಿಗೇಷನ್ ಮಾಡಿ ಬೇರೆ ಜನಗೆ ಅವ್ರಿಗೆ ಹೊಡೆದಕ್ಕೆ ಹೇಳಿದ್ದಾರೆ. ಈ ಥರ ಏನಾದರೂ ಎಂಗಲ್ ಇದೆಯಾ ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ. ಬಿಕಾಸ್ 1 ಮಂತ್ ಮೇಲೆ ಅವ್ರಿಗೆ ಹೊಡೆದಿದ್ದಾರೆ. ಆ ಟೈಮ್ಗೆ ಕೂಡ ಇದೇ ವಿಚಾರ ಬಗ್ಗೆ ರೈಟಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಇವರು ಎಲ್ಲರೂ ಹೊಡೆದಿದ್ದಾರೆ. ಸೊ ಡೆಫಿನೆಟ್ಲಿ ಆ ಎಂಗಲ್ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ವೈಫ್ದು ಕೂಡ ಪಾತ್ರ ಇದೆ, ಅವ್ರಿಗೆ ಕೂಡ ಅರೆಸ್ಟ್ ಮಾಡಿಕೊಂಡು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನೋಡಿ, ಈ ಪಾಯಿಂಟ್ ಕೂಡ ಸಿನ್ಸ್ ಇವತ್ತು ಬೆಳಿಗ್ಗೆ ಇದು ಎಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಇವತ್ತು ಬೆಳಿಗ್ಗೆ ರಿಪೋರ್ಟ್ ಆಗಿದೆ. ಇದು ಒಂದು ಪಾಯಿಂಟ್ ಕೂಡ ನಮ್ಮ ಗಮನಕ್ಕೆ ಬರ್ತಾ ಇದೆ ಕಿ ಸುಭಾಷ್ದು ಕೂಡ ಏನಾದರೂ ಇಲ್ಲಿಗಲ್ ಅಫೇರ್ ಇದೆಯಾ. ಸೊ ಈ ಥರ ಕನ್ಫರ್ಮ್ ಮಾಡ್ತಾ ಇದ್ದೀವಿ ನಾವು. ಎಕ್ಸಾಕ್ಟ್ ಏನು ಫೋನ್ದು CDR ವಗೇರ ತಗೊಂಡು ಯಾರ್ಯಾರ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಇತ್ತು ಇದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಕನ್ಫರ್ಮ್ ಮಾಡ್ತೀವಿ ಇದನ್ನು. ಸರ್ ಇದು ಇನ್ನೊಂದು ಹೆಂಗಲ್ಲ ಅಂದರೆ ಇಬ್ಬರು ಜನ ಹೆಂಡತಿ ಮತ್ತು ಗಂಡದು ಬೇರೆ ಬೇರೆ ಲೀಗಲ್ ಕಾಂಟ್ಯಾಕ್ಟ್ ಇದೆ. ಇದು 2 ಪಾಯಿಂಟ್ಸ್ ನಮ್ಮ ಗಮನಕ್ಕೆ ಈಗ ಬಂದಿದೆ ಇನ್ಫಾರ್ಮೇಷನ್ ಪ್ರಕಾರ ನಮ್ಮ ಇಂಟರ್ಗೇಷನ್ ಟೈಮಲ್ಲಿ. ಸೊ ಇದು 2 ಪಾಯಿಂಟ್ ನಾವು ಟ್ರೈ ಮಾಡ್ತಾ ಇದ್ದೀವಿ ಕನ್ಫರ್ಮ್ ಮಾಡೋಕ್ಕೆ. ಸರ್ ಈಗ ಮನೋಜ್ ಬೇಸಿಕ್ಲಿ ಇವ್ರದ್ದು ವೈಫ್ದು ತಮ್ಮ ಇದೆ. ಮೊದಲೇ ಯಾವಾಗ ಫಸ್ಟ್ ಟೈಮ್ ಗಲಾಟ ಆಯಿತು ಮ್ಯಾರಿಟಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ, ಲೀಗಲ್ ಅಫೇರ್ ಕಾರಣ ಬಗ್ಗೆ, ಆ ಟೈಮ್ಗೆ ಕೂಡ ಮನೋಜ್, ಪ್ರವೀಣ್ ಮತ್ತು ಮೋಹನ ಮತ್ತು ನಂದ ಇವರು 3-4 ಜನ ಅವ್ರದ್ದು ಮನೆಗೆ ಹೋಗಿ ಅವರಿಗೆ ಹೊಡೆದಿದ್ದಾರೆ. ಸೊ ಮನೋಜ್ಗೆ ಗಮನಕ್ಕೆ ಮೊದಲೇ ಕೂಡ ಇತ್ತು ಕಿ ಈ ಥರ ಅಟ್ಯಾಕ್ ಮಾಡಿದ್ದಾರೆ. ಮತ್ತು ನಿನ್ನೆ ಕೂಡ ಯಾವಾಗ ಇನ್ಸಿಡೆಂಟ್ ಆಗಿದೆ ಆ ಟೈಮ್ಗೆ ಕೂಡ ಈವ್ನಿಂಗಿಂದ ಮನೋಜ್ ಇವರ ಜೊತೆಗೆ ಇತ್ತು. ಸೊ ಅವರದು ಕೂಡ 100% ರೋಲ್ ಇದೆ ಈ ಇನ್ಸಿಡೆಂಟಲ್ಲಿ. ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿ ಕೊಲೆ ಮಾಡಬೇಕು. ಅದು ನೋಡಿ, ಇನ್ನೊಂದು ಏನಿದೆಯಾ, ಸಿನ್ಸ್ ಪ್ರವೀಣ್ ಅದು ಒಂದು ರೋಲ್ ಸ್ವಲ್ಪ ನಾವು ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಬಿಕಾಸ್ ಇದು ಒಂದು ನಮಗೆ ಡೌಟ್ ಇದೆ. ಮತ್ತು ನಮ್ಮ ಇಂಟರೋಗೇಷನ್ ಟೈಮಲ್ಲಿ ಇದು ಒಂದು ಪಾಯಿಂಟ್ ನಮಗೆ ರೇಸ್ ಮಾಡಿದ್ದಾರೆ ಕಿ ಪ್ರವೀಣ್ದು ಇವರದು ವೈಫ್ ಜೊತೆಗೆ, ಡಿಸೀಸ್ದು ವೈಫ್ ಜೊತೆಗೆ ಏನಾದರೂ ಅಫೇರ್ ವಗೇರ ಇದೆ. ಸೊ ಅದು ಪ್ಲ್ಯಾನಿಂಗ್ ಸಿನ್ಸ್ ಪ್ರವೀಣ್ ಕೂಡ ಅವರಿಗೆ ಫಸ್ಟ್ ಟೈಮ್ ಯಾವಾಗ ಜನವರಿ 1 ಮಂತ್ ಬೇಕು ಆ ಟೈಮ್ಗೆ ಇನ್ಸಿಡೆಂಟ್ ಆಗಿದೆ, ಪ್ರವೀಣ್ ಅವರಿಗೆ ಹೊಡೆದಿದ್ದಾರೆ. ಸೊ ಇದು ಕೂಡ ನಾವು ಒಂದು ಚೆಕ್ ಮಾಡ್ತಾ ಇದ್ದೀವಿ ಕಿ ಪ್ರವೀಣ್ದು ಮುಖ್ಯ ಪಾತ್ರ. ರಾತ್ರಿ ಈ ಥರ ಏನು ಒಂದು ಕಂಪ್ಲೇಂಟ್ ಬಂದಿದೆ ಇವರದು ಬ್ರದರಿಂದ, ಡಿಸೀಸ್ದು ಬ್ರದರಿಂದ ಕಿ ಇವರು ಮಿಸ್ಸಿಂಗ್ ಆಗಿದ್ದಾರೆ. ಡಿಸೀಸ್ದು ಬ್ರದರ್ ಸುಭಾಷ್ದು ತಮ್ಮ ಇದೆ, ಅವರು ಈ ಥರ ಒಂದು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಪೊಲೀಸ್ಗೆ ಕಿ ಇವರು ಸಿಗ್ತಾ ಇಲ್ಲ, ಫೋನ್ ಆಫ್ ಆಗಿದೆ ಅಥವಾ ಮಿಸ್ಸಿಂಗ್ ಆಗಿದ್ದಾರೆ, ಮನೆಗೆ ವಾಪಸ್ ಬಂದಿಲ್ಲ, ಈ ಥರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಮ್ಮ ನೈಟ್ ಬೀಟ್ದು ಸ್ಟಾಫ್ ಆ್ಯಕ್ಟಿವ್ ಆಗಿ ಎಲ್ಲ ಕಡೆ ಇವರಿಗೆ ಚೆಕ್ ಮಾಡಿದ್ದಾರೆ. ಫಸ್ಟ್ ಡಿಗ್ರಿ ಕಾಲೇಜ್ ಹತ್ರ, ಸರ್ಕಲ್ ಹತ್ರ, ಟೌನ್ದು ಎಲ್ಲ ಲಿಮಿಟ್ಸ್ ಅಕ್ಕಪಕ್ಕ ನಾವು ಚೆಕ್ ಮಾಡಿದ್ದೀವಿ ಇವರಿಗೆ. ಬಟ್ ಬೆಳಿಗ್ಗೆ ಆಮೇಲೆ ಇವರು ಈ ಥರ ಮಾಹಿತಿ ಬಂದಿದೆ ಕಿ ಇವರದು ಬಾಡಿ ಆ ಜಾಗ ಸಿಕ್ಕಿದೆ, ಮೊಡ್ಲೂರು ಜಂಕ್ಷನ್ ಹತ್ರ ಗೌರಿಬಿದನೂರು ರೋಡಲ್ಲಿ ಸಿಕ್ಕಿದೆ. ಸೊ ಆಮೇಲೆ ಇದು ಕನ್ಫರ್ಮ್ ಆಯಿತು ಕಿ ಇವರದು ಮರ್ಡರ್ ಮಾಡ್ಕೊಂಡಿದ್ದಾರೆ ಮತ್ತು ಬಾಡಿಯಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ. ಸರ್ ವಿಚಾರಣೆ ಬಗ್ಗೆ ಬೇಸಿಕ್ಲಿ ಅದೇ ಕಿ ಅದು ಮೊದಲೇ ಗಲಾಟ ಆಗಿದೆ, 1 ಮಂತ್ ಬೇಕು ಗಲಾಟ ಆಗಿದೆ, ಇದೇ ಮ್ಯಾರಿಟಲ್ ಡಿಸ್ಪ್ಯೂಟ್ ಮತ್ತು ಇಲ್ಲಿಗಲ್ ಕಾಂಟ್ಯಾಕ್ಟ್ ವಿಚಾರ ಬಗ್ಗೆ ಗಲಾಟ ಆಗಿದೆ ಅದು ಹೇಳಿದ್ದಾರೆ. ಮತ್ತು ಇದು ಕೂಡ ಇನ್ಸಿಡೆಂಟ್ ಹೇಗೆ ಆಯಿತು ಅವ್ರಿಗೆ ಲೊಕೇಶನ್ ಕೊಟ್ಟು ಕರೆದಿದ್ದಾರೆ, ಈ ಥರ ಅವರು ಒಪ್ಕೊಂಡಿದ್ದಾರೆ. ಸೊ ಬೇರೆ ಏನು ಇಶ್ಯೂಸ್ ಇದೆ ಅದು ಕೂಡ ನಾವು ಚೆಕ್ ಮಾಡ್ತೀವಿ. ಕ್ರೈಮ್ ಫೇಸಿ ಅದು ಸಿಗ್ತಾ ಇದೆ ನಮಗೆ. ಬಟ್ ಬೇರೆ ಬೇರೆ ಆ್ಯಂಗಲ್ಸ್ ಕೂಡ ಇದೆ. ಇದು 2 ಜನ ಮೇಲೆ ಲೀಗಲ್ ಅಫೇರ್ದು ಒಂದು ಡೌಟ್ ಬರ್ತಾ ಇದೆ, ಅದು ಕೂಡ ಚೆಕ್ ಮಾಡೋಕ್ಕೆ ಅವಶ್ಯಕತೆ ಇದೆ. ಅರೆಸ್ಟ್ ಆಗಿರೋದು ನೋಡಿ, ಇವರದು ಇಲ್ಲ ಬೇರೆ ಬೇರೆ ಥರದ್ದು ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನ ಲೇಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಮನೋಜ್ ಸ್ಕೂಲಲ್ಲಿ ಇವರದು ಕಾಲೇಜಲ್ಲಿ ಅಡ್ಮಿಷನ್ ಇದೆ. ಸೊ ಈ ಥರ ಬೇರೆ ಬೇರೆ ಥರದ್ದು ಇವರದು ಬ್ಯಾಕ್ಗ್ರೌಂಡ್ಸ್ ಇದೆ. ಇವರು ಎಲ್ಲರೂ ಫ್ರೆಂಡ್ಸ್ ಇದ್ದಾರೆ, ಮೊದಲಿಂದ ಪರಿಚಯ ಇದೆ, ಜೊತೆಗೆ ಓಡಾಡ್ತಾ ಇದ್ದಾರೆ. ಸೊ ಈ ಕಾರಣ ಬಗ್ಗೆ ಒಂದು ಗುಂಪು ಥರ ಇದೆ ಅವರದ್ದು. ಸರ್ ಇದರಲ್ಲಿ ಯಾರೂ ಇಲ್ಲ. ಬಟ್ ಅದೇ ಕಾಲೇಜ್ ವಗೇರೆಗೆ ಅಡ್ಮಿಷನ್ ತಗೊಂಡಿದ್ದಾರೆ, ಈ ಥರ ಇದ್ದಾರೆ. ಸೊ ಅದು ಕೂಡ ನಾವು ಆ್ಯಕ್ಚುಲಿ ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಈಗ ಇನಿಷಿಯಲ್ ಸ್ಟೇಜಸಲ್ಲಿ ಇದೆ. ಈಗ ನಾವು ಅವ್ರದ್ದು ಅರೆಸ್ಟ್ ಪ್ರೊಸೀಜರ್ ಮಾಡ್ಕೊಂಡಿದ್ದೀವಿ.
ಇದ್ದೀವಿ. ಸೊ ಡೆಫಿನೆಟ್ಲಿ ಅದು ಕೂಡ ಶೇರ್ ಮಾಡ್ತೀವಿ. ಅರೆಸ್ಟ್ ಮಾಡಿದ್ದೀವಿ, ಇಲ್ಲ 10 ಜನ ನಾವು ಪ್ರವೀಣ್ಗೆ ಸೇರಿ ಅರೆಸ್ಟ್ ಮಾಡಿದ್ದೀವಿ. ಇದು ಮರ್ಡರ್ ನೋಡಿ, ಆ ಥರದ್ದು ಇಂಟೆನ್ಷನ್ ಆ್ಯಕ್ಚುಲಿ ಕನ್ಫರ್ಮ್ ಮಾಡಬೇಕು. ಬಿಕಾಸ್ ಬೇರೆ ವಿಟ್ನೆಸಸ್ ವಗೇರೆಗೆ ಕೂಡ ನಾವು ಪತ್ತೆ ಮಾಡ್ತಾ ಇದ್ದೀವಿ. ಮತ್ತು ಏನು ಪ್ಲ್ಯಾನಿಂಗ್ ಮಾಡಿದ್ದಾರೆ, ಯಾವುದು ಇವರು ಎಲ್ಲರೂ ಕೊಡ್ದಿದ್ದಾರೆ, ಆ ಟೈಮ್ಗೆ ಏನು ಪ್ಲ್ಯಾನ್ ಮಾಡಿದ್ದಾರೆ, ಅದು ವಿಚಾರದ್ದು ಒಂದು ಪಾಯಿಂಟ್ ಇದೆ. ಸೊ ಅದು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಈಗ ಪ್ಲ್ಯಾನಿಂಗ್ ಇದೆ ಅಥವಾ ಹೀಟ್ ಆಫ್ ದ ಮೂಮೆಂಟಲ್ಲಿ ಆಗಿದೆ. ಬಟ್ ಎಷ್ಟು ಜನ ಆಲ್ರೆಡಿ ಎಲ್ಲ ಸೇರಿ ಅವರಿಗೆ ಕರೆದಿದ್ದಾರೆ. ಸೊ ಡೆಫಿನೆಟ್ಲಿ ಏನಾದರೂ ಈ ಥರ ಇಂಟೆನ್ಷನಿಂದ ಮಾಡಿದ್ದಾರೆ. ಬಟ್ ನಾವು ಅದನ್ನು ಕೂಡ ಕನ್ಫರ್ಮ್ ಮಾಡ್ತಾ ಇದ್ದೀವಿ.